ನಿನ್ನಾಣೆ ನಾನು ಬೆಂಕಿಯಲ್ಲ ತಂಪು ಕಂಡೆನು, ನನ್ನಾಣೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು. ನಿನ್ನಾಣೆ ನಾನು ಬೆಂಕಿಯಲ್ಲ ತಂಪು ಕಂಡೆನು, ನನ್ನಾಣೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು. ಪರ್ಫಾರ್ಮೆನ್ಸ್ ನೋಡಿ ಎಲ್ಲರೂ ಹಾಗೆ ಬಿಟ್ಕೊಂಡು ಹಾಗೆ ಬಿಡ್ತಾ ಇದ್ದಾರೆ. ಕೊರಿಯೋಗ್ರಾಫರ್ ಅಲ್ಲ ಗೊತ್ತಾಗಿರ್ಬೇಕು ಅನ್ಸುತ್ತೆ ಸ್ನೇಹಿತರು ನಿಮ್ಗೆ ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತ. ಖಂಡಿತವಾಗ್ಲೂ ಮಾನಸ ಅಕಾಡೆಮಿ ಬನ್ನಿ ವೇದಿಕೆ ಮೇಲೆ. ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಟೈಮ್ ಆಗೋಗಿದೆ ಅಂತ ಹೇಳಿ ಬೈತಾ ಇದ್ದಾರೆ, ಬೇಗ ಬೇಗ ಮುಗಿಸಿ ಪ್ರೋಗ್ರಾಮ್ನ ಅಂತ ಹೇಳಿ. ನಿಮ್ಮ ಜೋರ ಚಪ್ಪಾಳೆ. ಓಕೆ, ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಅನಂತ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ವಿಭಿನ್ನವಾದಂತಹ ಸನ್ನಿವೇಶವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇವೆ.
ಇದರಲ್ಲಿ ಬರುವಂಥವರು ಕೂಡ ಬಹುಶಃ ನಿಮಗೆ ಎಲ್ಲರನ್ನೂ ಕಲ್ಪನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಅವರ ಪರ್ಫಾರ್ಮೆನ್ಸನ್ನು ನಾವು ವೇದಿಕೆ ಮೇಲೆ ನೋಡೋಣ, ಆಮೇಲೆ ನಾವು ಮಾತಾಡೋಣ ಅಂತ ಹೇಳ್ತೇನೆ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೀಮ್ ನಿಮ್ಮ ಮುಂದೆ ಈಗ ಪರ್ಫಾರ್ಮ್ ಮಾಡಿ. ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ ಸ್ನೇಹಿತರೆ ಅವನ್ನೆಲ್ಲ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ.
ಅದ್ಭುತ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೀಚ್. ಸರ್ ನೀವು ಛತ್ರಿ ಒಳಗೆ ಏನ್ ಮಾಡ್ತಿದ್ರಿ ಸರ್? ಸುರೇಶ್ ಸರ್ ಏನೋ ಮಾಡ್ತಿದ್ದಾರೆ ಛತ್ರಿ. ಫಸ್ಟ್ ಸುರೇಶ್ ಅವ್ರ ಜೊತೆ ತೆಗೆಸ್ರಿ, ಏನೇನೋ ಮಾಡ್ತಾ ಇದಾರೆ, ನಮ್ ಕೈ ನೋಡಕ್ಕಾಗಲ್ಲ. ಫ್ಯಾಮಿಲಿ ಇವೆಂಟ್ ಇದು. ಹ್ಯಾವ್ ಸಮ್ ಡೀಸೆನ್ಸಿ ಸುರೇಶ್. ಸ್ನೇಹಿತರೆ, ಅದ್ಭುತವಾದ ಬರೀ ಸುರೇಶ್ ಸರ್ ಹೇಳ್ತೀವಿ, ನೀವು ಗ್ಲಾಸ್ ಅಲ್ಲಿ ಹಾಕೊಂಡು ಛತ್ರಿ ಒಳಗೆ ನಾನ್ ನೋಡಿದೆ ಗೊತ್ತಾ ಸೈಡಿಂದ. ಜನಗಳು ನೋಡಿದ್ರೆ ಟೆನ್ಷನ್ ಆಗುತ್ತೆ ಅಂತ ಹಾಕೊಂಡಿರೋದಿದ್ದು. ಹೌದಾ? ಇಲ್ಲ ಹೇಳಿ, ಕಣ್ಣು ಹೊಡಿತಿದ್ರಿ ಗೊತ್ತಾ? ನಮ್ ಕವಿತಾ ನಾವು ನೋಡಿದ್ವಿ ಸೈಡಿಂದ. ಇವಾಗ ಪ್ರಾಕ್ಟೀಸಸ್ ಯಾರು ಇರಲಿಲ್ಲ. ನಿಜ ಸ್ನೇಹಿತರೆ, ಈ ಡ್ಯಾನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದೆ. ಆಕ್ಚುಲಿ ಎಷ್ಟು ಶಾರ್ಟ್ ಟೈಮ್ ಅಲ್ಲಿ ಸಹ ಇವರು ಸಹ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಲ್ಲ, ನಾನು ಮೊದಲೇ ಹೇಳಿದ್ದಲ್ವಾ, ಈ ಡ್ಯಾನ್ಸ್ ಯಾಕೆ ಬರ್ತದೆ ಇಮ್ಯಾಜಿನ್ ಮಾಡಲಿಕ್ಕೆ ಮೋಸ್ಟ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಎಲ್ಲರೂ ಅಂತ ನಾನು ಹೇಳಿದ್ದೆ. ಹಾಗಾಗಿ ಇವರು ನಮ್ಮ ಅಪರೂಪದ ತಂಡದವರು ಇವತ್ತು ಈ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇವರ ಜೊತೆಗೆ ನಾವು ದೀಪಾ ಮೇಡಮ್ ಕೂಡ, ದೀಪಾ ಪಟಾಳನ್ನು ಕೂಡ ಕರೀತೀವಿ. ಅವರು ಕೊರಿಯೋಗ್ರಾಫ್ ಮಾಡುವಂಥದ್ದು. ಸರ್, ಅವರೆಲ್ಲ ದಂಪತಿಗಳ ಮುಂದೆ ಮಧ್ಯದಲ್ಲಿ ಶಿವ ಪೂಜೆ ಕರಡಿ ಬಿಟ್ಟಾಗ ಅವ್ರು ಏನ್ ಮಾಡ್ತಿದ್ರು ಹೇಳಿ? ಮತ್ತೆ ಮಾತಾಡ್ಬೇಕಂತಿದ್ದೀನಿ. ಇದು ನಮ್ಮ ಕಾರ್ಯಕ್ರಮದ ಕೊನೆಯ ಹಂತ. ಇಷ್ಟೊತ್ತು ತನಕ ಬೆಳಗಿನ ಇಷ್ಟು ತನಕ ನಾವು ಪ್ರೋಗ್ರಾಮ್ ಅನ್ನು ನೋಡಿದ್ದೀವಿ. ಅವರು ಒಂದೆರಡು ಅನಿಸಿಕೆಗಳನ್ನ ಸಂಕ್ಷಿಪ್ತವಾಗಿ ಒಂದು 10-15 ಸೆಕೆಂಡಲ್ಲಿ ಅವ್ರು ಹೇಳಬೇಕು ಅಂತ ನಾನು ಕೇಳ್ತೀನಿ. ನಮಸ್ಕಾರ ಎಲ್ಲರಿಗೂ. This is one of my last experiences, I would say. Although I have done many in the past during my youth, but this is one of the best ones that I have had the opportunity of performing in front of Kannadigas, and that's a great privilege for us. I'm not saying this is the last one. I'm looking forward to more of these. Yes. Thank you so much for your attention. And also, I think I would like to thank Deepa for tireless, efforts in trying to get these guys dance to the tune. I think we hope we have succeeded to a large extent, but I can see that there are some little mistakes. So excuse me. Thank you. ಆಮೇಲೆ ಥ್ಯಾಂಕ್ ಯು ಸರ್ ಅವರೇ. ಈ ಗ್ರೂಪಲ್ಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಒಬ್ಬರಿಗೆ ಹೇಳ್ಬೇಕಂತಿದ್ದೇನೆ, ಕವಿತಾ ಕುಮಾರಿಗೆ. ಅವರು ಒಂದು ಪ್ರಾಕ್ಟೀಸಿಗೂ ಬಂದಿಲ್ಲ, ಈ ಸ್ಟೇಜಲ್ಲೇ ಮಾಡಿರೋದು. ನಾನು ಜಸ್ಟ್ ಒಂದು ವಿಡಿಯೋ ಕಳಿಸಿದ್ದೇನೆ ಅಷ್ಟೇ, ಇದನ್ನು ಮಾಡಿ ಕವಿತಾ ಅಂತ. ಸೊ ಥ್ಯಾಂಕ್ ಯು. ಇಷ್ಟು ಎಫರ್ಟ್ ಹಾಕಿ ಅಲ್ಲಿ ಲೆಸ್ಟರಲ್ಲೇ ಕಲಿತು ಇಲ್ಲಿ ಬಂದು ಮಾಡಿದ್ದಾರೆ, ಒಂದು ಪ್ರಾಕ್ಟೀಸಿಗೂ ಬರದೆ. ಆಕ್ಚುಲಿ ಇದು ಹೇಳಬೇಕು ಅಂದ್ರೆ, ಇಲ್ಲಿ ನಾವೆಲ್ಲ ನ್ಯಾಚುರಲ್ ಆಕ್ಟರ್ಸ್, ವಿ ಡೋಂಟ್ ನೀಡ್ ಅ ಪ್ರಾಕ್ಟೀಸ್. ನೀವು ಸುರೇಶ್ ಅವರು ದೀಪ ಹೇಳ್ಕೊಟ್ಟಂಗೆ ಮಾಡಿದ್ರೆ ಅನ್ಕೊಂಡಿದ್ದೀರಾ? ನೀವು ಖುಷಿ ಪಡಬೇಕು, ಇದರಲ್ಲಿ ಲೇಡೀಸ್ ವಾಯ್ಸ್ ಇರಲಿಲ್ಲ, ಅವ್ರ ಹಾಡಲ್ಲಿ. ಇಲ್ಲಾಂದ್ರೆ ಅದಕ್ಕೂ ಬಾಳ ಆಡ್ಸಿರೋರು ಇವರು. ಈಗ ಒಂದೇ ಒಂದು ರಿಕ್ವೆಸ್ಟ್, ಅಂಕಲ್ ಆಂಟಿ ಜೊತೆ ಮಾಡೋದು ಇಟ್ ವಾಸ್ ಅ ಪ್ರಿವಿಲೇಜ್ ಫಾರ್ ಮೀ. ನನಗೆ ಎಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾಗ ತುಂಬ ಕ್ಯೂಟ್ ಅನಿಸ್ತಿತ್ತು. ಐ ರಿಕ್ವೆಸ್ಟ್ ಎವ್ರಿ ಒನ್ ಸ್ಟ್ಯಾಂಡಿಂಗ್ ಅವೇಷನ್ ಫಾರ್ ಅಂಕಲ್ ಆಂಟಿ. ತುಂಬ ಚೆನ್ನಾಗಿ ಮಾಡಿದ್ರು ಅವರು. ನನಗೆ ನನ್ನ ಪೇರೆಂಟ್ಸ್ನ ಪಕ್ಕದಲ್ಲಿ ಇಟ್ಕೊಂಡಷ್ಟೇ ಖುಷಿ ಆಯಿತು. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ನಮ್ಮ ಸುರೇಶ್ ಸರ್ ಕೂಡ ಒಂದು ಎರಡನೇ ಮಾತನ್ನು ಹೇಳಬೇಕು. ಧನ್ಯವಾದ ಎಲ್ಲರೂ ನಮ್ಮ ಡ್ಯಾನ್ಸ್ ನೋಡಿದ್ದಕ್ಕೆ. ಆಮೇಲೆ ದೀಪಾ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ನಾವು
ತುಂಬ ಹಿರಿಯ ಕ್ಲಾಸ್ ಸ್ಟೂಡೆಂಟ್ಸು. ಸೊ ಅವ್ರ ಸ್ಟೆಪ್ ಹೇಳ್ಕೊಡೋದೇ ಬೇರೆ, ನಾವು ಮಾಡೋದೇ ಬೇರೆ. ಸೊ ಏನಾದರೂ ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸಬೇಡ. ಓಕೆ. ಹಾಗೆ ವಿನೋದ್ ದಂಪತಿಗಳು ಕೂಡ ಒಂದು ಮಾತು. ಐ ಥಿಂಕ್ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಾವು ಈ ಸತಿ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಮಿನಿಟ್ ದೀಪ ಅವರು ಬನ್ನಿ ಮಾಡಿ ಅಂತ ಹೇಳಿದ್ರು. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ನಾನು ದೀಪ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇರೋದು ಮಾಡಿದರೆ ಥ್ಯಾಂಕ್ ಯು ದೀಪ. ಥ್ಯಾಂಕ್ ಯು. ಇಲ್ಲ ಎಲ್ಲರೂ ಒಂದು ಮಾತಾಡ್ತಾರೆ. ನನ್ಗೇನು ಗೊತ್ತು, ನೀವು ಹೇಳಬೇಕು. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ದೀಪ ಅವರಿಗೆ. ಅವ್ರ ಎಫರ್ಟ್, ಅವ್ರ ಟೈಮ್, ಅವ್ರ ಪೇಷನ್ಸ್ ಎಲ್ಲದಕ್ಕೂ ರಿಯಲಿ ಶೀಸ್ ಗ್ರೇಟ್ ಅಂತ ಹೇಳಬೇಕು. ನಮ್ಮಂತ ಮೇಲೆ ಎಫರ್ಟ್ ಡಾನ್ಸ್ ಬರ್ದೇ ಇರೋರ್ನೆಲ್ಲ ಕಲಿಸೋದು. ಇಲ್ಲ ನಂದೇನೆ ಎಲ್ಲ ಎಲ್ಲರೂ ಹೇಳಿದ್ದಾರೆ ಆಲ್ರೆಡಿ. ದೀಪಾ, ಥ್ಯಾಂಕ್ ಯು ಸೋ ಮಚ್. ಐ ವಾಸ್ ವೆರಿ ರಿಲಕ್ಟೆಂಟ್. ಬರ್ತೀನೋ ಇಲ್ವೋ ಅಂತಲೇ ಗೊತ್ತಿರಲಿಲ್ಲ ಇವೆಂಟ್ಗೆ. ಬಟ್ ಸ್ಟಿಲ್ ಬರ್ತೀರೋ ಇಲ್ವೋ ಗೊತ್ತಿಲ್ಲ, ನೀವು ಸ್ಟಾರ್ಟ್ ಮಾಡಿ ಇಟ್ಕೊಂಡಿರಿ, ಲಾಸ್ಟ್ ಮಿನಿಟ್ ಆದರೂ ಮಾಡಿ ಅಂತ. ಯು ಆರ್ ವೆರಿ ಜನರಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಫ್ರೆಂಡ್ಸ್ಗೆ ಕೂಡ, ಕಂಪನಿಗೆ ಥ್ಯಾಂಕ್ ಯು ಸೋ ಮಚ್. ಕುಮಾರ್ ಅವ್ರು ಯಾರು ಹೇಳಿ ಕೇಳಿಸಿಲ್ಲ ಅಂತ ರಿಪೀಟ್ ಮಾಡ್ತೀನಿ. ಹೊರಗಡೆ ಮಳೆ ಬರ್ತಾ ಇದೆ, ಛತ್ರಿ ಓಪನ್ ಮಾಡಿ ಅಂತ. ಧನ್ಯವಾದಗಳು. ಬ್ಲ್ಯಾಕ್ ಆ್ಯಂಡ್ ವೈಟ್ ಬೀಟ್ ಟಿವಿ. ಥ್ಯಾಂಕ್ ಯು ಸೋ ಮಚ್. ಈಗ ಕಾರ್ಯಕ್ರಮದ ಕೊನೆ ಅಂತ ಆದರೆ ಮೋಸ್ಟ್ ಇಂಪಾರ್ಟೆಂಟ್ 2 ಥಿಂಗ್ಸ್ ನಾವು ಮರ್ತಿಲ್ಲ. ಒಂದು ಬೆಸ್ಟ್ ಡ್ರೆಸ್ ಕಪಲ್. ನಾವು ಹೇಳಿದ್ವಿ ವೋಟಿಂಗ್ ಮಾಡಿ ಕೌಂಟಿಂಗ್ ಮಾಡ್ತೀವಿ, ಅದೆಲ್ಲ ಆಗಿದೆ, ಅದು ರೆಡಿ ಇದೆ. ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಬೇಕು. ಇನ್ನೊಂದು ರ್ಯಾಪರ್ಸ್ ತುಂಬ ಪ್ರೈಸ್ ಇದ್ದಾವೆ. ಅದು 2 ಕಾರ್ಯಕ್ರಮಗಳು ಉಳ್ಕೊಂಡಿದ್ದಾವೆ. ಅದರ ನಂತರ ಮತ್ತೊಂದು ಅನೌನ್ಸ್ಮೆಂಟ್ ಇದೆ. ಮೊದಲು ಇದನ್ನು ಮುಗಿಸ್ಕೊಳ್ಳೋಣ, ಆನಂತರ ಅಲ್ಲಿಗೆ ಬರೋದು. ಈಗ ಬೆಸ್ಟ್ ಡ್ರೆಸ್ ಕಪಲ್ ಅವರಿಗೆ ಯಾರೋ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡುವಂಥ ಸಮಯ. ನಾನು ಕವಿತಾ ಅಕ್ಕ ಎಲ್ಲಿದ್ದೀರಿ? ಸುರೇಶ್ ಸರ್. ಸಾರಿ ಸ್ನೇಹಿತರೆ, ಅವ್ರು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿ ಓಡ್ಬಿಟ್ಟು ಅನ್ಸುತ್ತೆ. ನಾನೇ ಅನೌನ್ಸ್ ಮಾಡಲಿಲ್ಲ. ರೆಡಿ ಇದ್ದೀರಾ? ಯಾರು ಗೆಸ್ಟ್ ಮಾಡ್ಬೋದಾ? ಯಾರಾದ್ರು ಯಾರು ಬಂದಿರ್ಬೋದು ಅಂತ ಗೆಸ್ಟ್ ಮಾಡ್ಬೋದಾ? ಅವ್ರಿಗೆ ಬಂದಿರೋಂತ ಗೆಸ್ಟ್ ಮಾಡ್ಬೋದಾ? ಸುವರ್ಣ ದಿನೇಶ್. ಮತ್ತೆ ಯಾವಾಗ ಗೆಸ್ಟ್ ಮಾಡ್ಬೋದಾ? ಶೀಲಾ ಅಂಡ್ ಮಧು. ಫಸ್ಟ್ ಆಫ್ ಆಲ್ ಓಟ್ ಹಾಕ್ಲಿಕ್ಕೆ ಎಷ್ಟು ಕಂಜೂಸ್ ಮಾಡ್ತಿದ್ರಿ ನೀವೆಲ್ಲರೂ. ಓಟ್ ಎಲ್ಲರೂ ಹಾಕಿ ಅಂತ ಕೇಳ್ಕೊಂಡಿದ್ದೀವಿ ಆಯ್ತಾ. ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಓಟ್ ಮಾಡಿದ್ದಾರೆ. ಓಕೆ, ಈಗ ನಮ್ಮ ಕವಿತಾ ಮೇಡಮ್ ಬಂದಿದ್ದಾರೆ. ಅವರಿಂದಲೇ ನಾವು ವಿನ್ನರ್ ಹೆಸರನ್ನು ಹೇಳ್ಬೇಕೋಣ. ದಿನೇಶ್, ವಿನ್ನರ್ ಹೆಸರು ಹೇಳೋಕ್ಕಿಂತ ಮುಂಚೆ ಪ್ರೈಸಿನ ಇನ್ನು ಯಾರಿಗೂ ಹೇಳಿಲ್ಲ. ಸರ್ಪ್ರೈಸ್ ಅನೌನ್ಸ್ ಮಾಡಿ ಆದ್ಮೇಲೆ ಹೇಳು. ಸರಿ, ಓಕೆ. ಸರ್ ನಾ ಕರೆದೆ ಎಲ್ಲ ಓಡಿ ಹೋದ್ರು. ಮತ್ತೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ರ್ಯಾಪಿಡ್ ಟಿಕೆಟ್ ಎಲ್ಲ ಯಾರ್ಯಾರು ತಗೊಳ್ಳಿಲ್ಲ ದಯವಿಟ್ಟು ತಗೊಳ್ಳಿ. ಪ್ರೈಸ್ ಈಗ ಯಾವ್ದಾದ್ರು ಗೆಸ್ಸಿದ್ಯಾ? ಯಾರು ಬೆಸ್ಟ್ ಫ್ಯಾಮಿಲಿ ಡ್ರೆಸ್ ಅಪ್ ಅಂತ ಯಾವ್ದಾದ್ರು ಗೆಸ್ಸಿದ್ಯಾ? ಶ್ರುತಿ, ನಿಮ್ಗೆ? ಸುರೇಶ್ ಅವರಿಲ್ಲ. ಇಲ್ಲ. ಕವಿತಾ ಸುರೇಶ್ ಅದು ಇಲ್ಲವೇ ಇಲ್ಲ. ನಂದು 5 minutes ಡ್ರೆಸ್. ಯಾವ್ದಾದ್ರು ಗೆಸ್ಸಿದ್ಯಾ? ಮಾನಸ ಕಿರಣ್. ಹೀರೋಯಿನ್ ಮನ, ಬ್ಯೂಟಿಫುಲ್ ಮನ, ಸ್ವಿಂಡಲ್. ನಮಸ್ಕಾರ. ಯಾರು? ಇಲ್ಲ ಸರ್, ಇಷ್ಟೇ. ನಾನು ಎಂತ ಮಾಡೋದು? ಓ,
ಇನ್ನು ಅನೌನ್ಸ್ ಮಾಡಿಲ್ಲ ಸರ್. ಓಕೆ, ಏನಂದ್ರೆ ಇವತ್ತಿಂದ ಒಂದು 40 ವರ್ಷ ಊಟ ಮಾಡಬಾರ್ದಂತೆ. ಅದೇ ಗಿಫ್ಟು. ಸೊ ಆ್ಯಕ್ಚುಲಿ ಜೋಕ್ಸ್ ಅಪಾರ್ಟ್, ಆ್ಯಕ್ಚುಲಿ ಇವ್ರಿಗೆ ಮತ್ತೆ ಇವ್ರ ಮಗ ಮತ್ತೆ ಹೆಂಡತಿಗೆ 3 ಜನಕ್ಕೆ ಹೇಳಿದ್ರಾ ಶರತ್ ಅಣ್ಣ? ಅಲ್ಲ, ಒಬ್ಬರೇ ಹೇಳ್ತೀನಿ. ಶರತ್ತು ಮತ್ತು ಸೀಮಾ ಮತ್ತು ಅವ್ರ ಮಗಳಿಗೆ ನೆಕ್ಸ್ಟ್ ಯುಗಾದಿಗೆ ಫ್ರೀ ಎಂಟ್ರಿ. ಥ್ಯಾಂಕ್ ಯು. ಇದೇ ಸ್ಪೆಷಲ್ ಪ್ಲಾನ್ ಅಂತ ಹೇಳಿದ್ದು. ನೆಕ್ಸ್ಟ್ ಯುಗಾದಿಗೆ ಅವರು ಮತ್ತು ಅವ್ರ ಫ್ಯಾಮಿಲಿಗೆ ಫ್ರೀಯಾಗಿ ಯುಗಾದಿಗೆ ಬಂದು ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ತೀವಿ. ಎಲ್ಲ ಸ್ವೀಟಲ್ಲಿ ಇರೋದ್ರಿಂದ ಶರತ್ ಫ್ಯಾಮಿಲಿ ಎಲ್ಲರಿಗೂ ಕರ್ಕೊಂಡು ಹೋಗೋಣ. ನೆಕ್ಸ್ಟ್ ಯುಗಾದಿ ಫ್ರೀ ಎಲ್ಲರಿಗೂ. ಥ್ಯಾಂಕ್ ಯು ಎವ್ರಿಬಡಿ. ವೋಟ್ ಮಾಡಿದ್ದಕ್ಕೆ ಯಾರೆಲ್ಲ ವೋಟ್ ಮಾಡಿದಿರೋ, ಮಾಡಿಲ್ಲ ಅಂದ್ರೂ ಥ್ಯಾಂಕ್ ಯು. ಪಾರ್ಟಿ ಡೆಫಿನೆಟ್ಲಿ. ಬಟ್ ಥ್ಯಾಂಕ್ ಯು ಫಾರ್ ದಿ ಸಪೋರ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೀಮಾ. ಈಗ ಕೊನೆಯದಾಗಿ ಎಲ್ಲರೂ ಕರೆಕ್ಟ್ ಆಗುವಂಥದ್ದು ರ್ಯಾಫಲ್ಲು ತುಂಬ ಮೊದಲನೇದಾಗಿ ತುಂಬ ಪ್ರಯಾಸ ಇದೆ. ಹಾಗಾಗಿ ಈಗ ನಾವು ತಡ ಮಾಡಿದೆ. ಮಾಲಿನಿ ಅವರಿಗೆ ರ್ಯಾಫಲ್ ವಿನ್ನರ್ಸ್ ಅನ್ನು ಅನೌನ್ಸ್ ಮಾಡಲಿಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.